ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮೇಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 28ರಿಂದ ಮಕರ ರಾಶಿಯವರ ಬದುಕಲ್ಲಿ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾವ ಕಾರಣ ಅಂದರೆ ಆಗಸ್ಟ್ 28ನೇ ತಾರೀಕು ಸ್ನೇಹಿತರೆ, ರಾಹುಗ್ರಸ್ತ ಚಂದ್ರಗ್ರಹಣದ ಜೊತೆಗೆ ಶ್ರಾವಣದ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯ ಮಹತ್ವ ಮತ್ತು ಗ್ರಹಣದ ಸಮಯ, ಅದರ ಮಹತ್ವ, ಈ ದಿನದ ನಂತರ ಅಥವಾ ಈ ದಿನದಿಂದ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಆಗಸ್ಟ್ 28, 2026ರಂದು ಶ್ರಾವಣದ ಹುಣ್ಣಿಮೆ ಇದೆ ಹಾಗೂ ರಕ್ಷಾಬಂಧನದ ದಿನವೇ ರಾಹುಗ್ರಸ್ತ ಬಹುಶಃ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಭಾರತದಲ್ಲಿ ಈ ಗ್ರಹಣವು ಹಗಲಿನ ಹೊತ್ತಿನಲ್ಲಿ ಸ್ನೇಹಿತರೆ, ಅಂದರೆ ಬೆಳಿಗ್ಗೆ 6:54ರಿಂದ ಮಧ್ಯಾಹ್ನ 12:32ರವರೆಗೆ ಬರುವುದರಿಂದ ಇಲ್ಲಿ ಯಾವುದೇ ಗೋಚರತೆ ಇರುವುದಿಲ್ಲ. ನಮ್ಮ ಭಾರತದಲ್ಲಿ ಬೆಳಗಿನ ಸಮಯದಲ್ಲಿ ಗೋಚರತೆ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಆದ್ದರಿಂದ ಭಾರತದಲ್ಲಿ ಯಾವುದೇ ಸೂತಕ ಅಥವಾ ಧಾರ್ಮಿಕ ನಿರ್ಬಂಧಗಳು ಅನ್ವಯಿಸುವುದಿಲ್ಲ. ಇನ್ನು ಹುಣ್ಣಿಮೆ ಮತ್ತು ಗ್ರಹಣದ ಮಹತ್ವವನ್ನು ನೋಡೋದಾದರೆ, ಪೂರ್ಣಿಮೆ ಅಂದರೆ ಹುಣ್ಣಿಮೆ, ಚಂದ್ರನು ಪೂರ್ಣವಾಗಿ ಸ್ನೇಹಿತರೆ ಬೆಳಗುವಂತಹ ಈ ದಿನ ಆಧ್ಯಾತ್ಮಿಕ ಸಾಧನೆಗೆ, ದೇವತಾ ಪೂಜೆಗೆ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಬಹುದು. ಇನ್ನು ರಾಹುಗ್ರಸ್ತ ಪ್ರಭಾವ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗದಿಂದ ಗ್ರಹಣ ಯೋಗ ಉಂಟಾಗುತ್ತದೆ. ಚಂದ್ರನು ಮನಸ್ಸಿಗೆ ಹಾಗೂ ರಾಹು ಭಯ ಅಥವಾ ಆತಂಕನಕ್ಕೆ ಕಾರಣವಾಗಿರುವಂತಹ ಗ್ರಹ ಅಂತಲೇ ಹೇಳ್ಬೋದು. ರಾಹು ಅಂದರೆ ಭಯ, ಆತಂಕ, ನಿರ್ಭಯ, ಅಡಚಣೆ, ಭಾವನಾತ್ಮಕ ಅಸ್ಥಿರತೆಗೆ ಕಂಡುಬರಬಹುದು. ಇನ್ನು ಭಾರತದಲ್ಲಿ ಆಚರಣೆ ಇರಲ್ವಾ ಅಂತ ಕೇಳೋದಾದರೆ, ಗ್ರಹಣವು ಭಾರತದಲ್ಲಿ ಕಾಣಿಸದ ಕಾರಣ ರಕ್ಷಾಬಂಧನ ಹಬ್ಬವನ್ನು ಹಾಗೂ ದೇವಸ್ಥಾನದ ಪೂಜೆ ಪುನಸ್ಕಾರಗಳು ಯಾವುದೇ ತೊಂದರೆ ಇಲ್ಲದೆ ಎಂದಿನಂತೆ ಆಚರಿಸಬಹುದು. ಹಾಗಿದ್ರೆ ಕೇಳ್ಬೋದು, ಜ್ಯೋತಿಷ್ಯದ ಪ್ರಕಾರ ಗ್ರಹಣಗಳ ಪ್ರಭಾವ 12 ರಾಶಿಯವರ ಮೇಲೆ ಬೀರಲಿದೆಯಾ ಅಂತಂದರೆ ಖಂಡಿತವಾಗಿಯೂ ಅವರ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ ಸಾಕಷ್ಟು ಪ್ರಭಾವ ಬೀರಬಹುದು. ಅಂತಂದರೆ ನಿಮ್ಮ ಒಬ್ಬ ರಾಶಿಯವರಿಗೆ ಅಂತ ಇಲ್ಲ, 12 ರಾಶಿ ಚಕ್ರದ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಯಾವುದರಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ದಿನದಿಂದ ಮೇಷರಾಶಿಯವರಿಗೆ ಅಥವಾ ಈ ಹುಣ್ಣಿಮೆ ಮತ್ತು ಗ್ರಹಣ ಮುಗಿದ ನಂತರ ಮಕರ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಮಕರ ರಾಶಿಯವರಿಗೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪ್ರಭಾವವನ್ನು 12 ರಾಶಿ ಚಕ್ರದ ಜನರು ನೋಡಲಿದ್ದೀರಿ ಸ್ನೇಹಿತರೆ. ಅದರಲ್ಲಿ ಮಕರ ರಾಶಿಯವರು ಒಬ್ಬರು ಅಂತಲೇ ಹೇಳ್ಬೋದು. ಮಕರ ರಾಶಿಯವರು ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಜೊತೆಗೆ ಈ ದಿನದಿಂದ ಏನೆಲ್ಲ ಪರಿಹಾರವನ್ನು ಮಾಡಿದರೆ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮಕರ ರಾಶಿಯ ವ್ಯಕ್ತಿಗಳಿಗೆ ಆಗಸ್ಟ್ ತಿಂಗಳು ನಿಮ್ಮ ಅವಿರತ ಮಹತ್ವಾಕಾಂಕ್ಷೆ ಮತ್ತು ಕರ್ತವ್ಯದ ಮೇಲಿನ ಸಮರ್ಪಣೆಯನ್ನು
ಸಂಪೂರ್ಣವಾಗಿ ಬೆಂಬಲಿಸುವಂತಹ ಅತ್ಯಂತ ಅನುಕೂಲಕರ ಜೋಡಣೆಯನ್ನು ತರುತ್ತದೆ. ನಿಮ್ಮ ಆಡಳಿತ ಗ್ರಹವಾದ ಹಿಮ್ಮುಖ ಶನಿ ನಿಮ್ಮ 3ನೇ ಮನೆಯ ಮೂಲಕ ಸ್ಥಿರ, ಶಿಸ್ತುಬದ್ಧ ಮತ್ತು ಸಾಕಾಣಿಕೆಯನ್ನು ಮುಂದುವರಿಸುತ್ತದೆ. ನಿಮ್ಮ ಧೈರ್ಯಶಾಲಿ ಪ್ರಯತ್ನಗಳು ಮತ್ತು ಸಂವಹನವು ವಿಶ್ವಾಸಾರ್ಹ ದೀರ್ಘಕಾಲೀನ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಖಚಿತಪಡಿಸುತ್ತದೆ. ತಿಂಗಳ ದ್ವಿತೀಯಾರ್ಧದಿಂದ ಮಂಗಳವು ನಿಮ್ಮ 6ನೇ ಮನೆಗೆ ಪ್ರವೇಶಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಯನ್ನು ಜಯಿಸಲು ಮತ್ತು ಬಾಕಿ ಇರುವ ಸಾಲಗಳನ್ನು ಆಕ್ರಮಣಕಾರಿಯಾಗಿ ನಿಭಾಯಿಸಲು ಅಗತ್ಯವಾದಂತಹ ಉಗ್ರ ಶಕ್ತಿಯನ್ನು ನಿಮಗೆ ನೀಡುತ್ತದೆ. ನಿಮ್ಮ 7ನೇ ಮನೆಯಲ್ಲಿ ಉನ್ನತ ಗುರುವಿನ ನಿರಂತರ ಉಪಸ್ಥಿತಿಯು ನಿಮ್ಮ ಮದುವೆ ಮತ್ತು ವ್ಯವಹಾರ ಪಾಲುದಾರಿಕೆಗಳಿಗೆ ಭವ್ಯವಾದಂತಹ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯನ್ನು ಒದಗಿಸುತ್ತದೆ. ಇದು ಪ್ರಬಲ ಆಧಾರ ಸ್ತಂಭವಾಗಿ ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ತಿಂಗಳು ಮುಂದುವರಿದಂತೆ ನೀವು ಜಾಗರೂಕರಾಗಿರಬೇಕು. ಸೂರ್ಯ ಮತ್ತು ಬುಧವು ನಿಮ್ಮ 8ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಇದು ನಿಮ್ಮ ಸ್ಥಿತಿಸ್ಥಾಪಕತ್ವವನ್ನು ಪರೀಕ್ಷಿಸುವಂತಹ ಹಠಾತ್ ಘಟನೆಗಳನ್ನು ಸೂಚಿಸುತ್ತದೆ ಮತ್ತು ಗುಪ್ತ ಅಡಚಣೆಗಳನ್ನು ಪ್ರಚೋದಿಸುತ್ತದೆ. ನಿಮ್ಮ ಪಾಲುದಾರಿಕೆಗಳ ರಚನಾತ್ಮಕ ಬಲವನ್ನು ಅವಲಂಬಿಸಿ ಮತ್ತು ದೈನಂದಿನ ಕೆಲಸಕ್ಕೆ ನಿಮ್ಮ ಸಹಿ ಶಿಸ್ತುಬದ್ಧ ವಿಧಾನವನ್ನು ಕಾಪಾಡಿಕೊಳ್ಳುವ ಮೂಲಕ ನೀವು ಈ ಗುಪ್ತ ಅಡಚಣೆಗಳನ್ನು ಯಶಸ್ವಿಯಾಗಿ ನಿವಾರಿಸಬಹುದು ಮತ್ತು ನಿಮ್ಮ ಅಸಾಧಾರಣ ಸಾರ್ವಜನಿಕ ನಿಲುವನ್ನು ನಿರ್ಮಿಸುವುದನ್ನು ಮುಂದುವರಿಸಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಏಕೆಂದರೆ ರಾಹು ನಿಮ್ಮ 2ನೇ ಮನೆಯಲ್ಲಿ ಹಿಮ್ಮುಖ ಸಂಚಾರ ಇಡೀ ತಿಂಗಳು. ಇದರ ಪ್ರಭಾವ ಹೇಗಿರಲಿದೆ ಮಕರ ರಾಶಿಯವರಿಗೆ ಅಂದರೆ ಸಂಪತ್ತನ್ನು ಸಂಗ್ರಹಿಸಲು ಅಸಾಂಪ್ರದಾಯಿಕ ವಿಧಾನವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಸಾಂದರ್ಭಿಕವಾಗಿ ನಿಮ್ಮ ಕುಟುಂಬದ ಸಂಗ್ರಹವಾದಂತಹ ಹಣದ ಬಗ್ಗೆ ಗುಪ್ತ ಆತಂಕಗಳನ್ನು ಉಂಟು ಮಾಡಬಹುದು. ಅದೇ ರೀತಿ ಕೇತು 8ನೇ ಮನೆಯಲ್ಲಿ ಹಿಮ್ಮುಖ ಸಂಚಾರ ಇಡೀ ತಿಂಗಳು. ಹಠಾತ್ ಘಟನೆಗಳು, ಗುಪ್ತ ನಷ್ಟಗಳು ಮತ್ತು ಜಂಟಿ ಸಂಪನ್ಮೂಲಗಳ ಬಗ್ಗೆ ಆಳವಾದಂತಹ ಆಧ್ಯಾತ್ಮಿಕ ಬೇರ್ಪಡುವಿಕೆ, ಸ್ವಯಂ ಕೀಳರಿಮೆ ಮತ್ತು ಗೊಂದಲಮಯ ಭಯಗಳನ್ನು ಬೆಳೆಸುವುದನ್ನು ಮುಂದುವರಿಸುತ್ತದೆ. ಇದು ಸಾಕಷ್ಟು ಬದಲಾವಣೆಯನ್ನು ಗ್ರಹಗಳ ಸಂಚಾರದಲ್ಲಿ ನೀವು ನೋಡಲಿದ್ದೀರಿ. ಹಾಗಿದ್ರೆ ಮೊದಲನೇದಾಗಿ ನಿಮ್ಮ ಹೆಲ್ತ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ದಿನದಿಂದ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ಅನ್ನೋದಾದರೆ, ಮಂಗಳ ಗ್ರಹವು ನಿಮ್ಮ 6ನೇ ಮನೆಗೆ ಪ್ರವೇಶಿಸುವುದರಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ದೈಹಿಕ ಚೈತನ್ಯವು ಬಲವಾಗಿರುತ್ತದೆ. ಈ ಸಂಚಾರವು ಅತ್ಯುತ್ತಮವಾದ ತ್ರಾಣ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ದೀರ್ಘಕಾಲದ ಆಯಾಸವನ್ನು ತ್ವರಿತವಾಗಿ ನಿವಾರಿಸಲು ಅಗತ್ಯವಾದಂತಹ ಉಗ್ರ ಹೋರಾಟದ ಮನೋಭಾವವನ್ನು ಒದಗಿಸುತ್ತದೆ. ನಿಮ್ಮ ದೈಹಿಕ ಮಿತಿಗಳನ್ನು ಸ್ನೇಹಿತರೆ ಜಯಿಸಲು ನೀವು ಹೆಚ್ಚು ಪ್ರೇರೇಪಿತರಾಗಿರುವುದರಿಂದ ಕಠಿಣ ಶಿಸ್ತಿನ ಫಿಟ್ನೆಸ್ ದಿನಚರಿಯನ್ನು ಪ್ರಾರಂಭಿಸುವಲ್ಲಿ ನೀವು ಉತ್ತಮ ಶಕ್ತಿಯನ್ನು ಅಥವಾ ಉತ್ತಮ ಯಶಸ್ಸನ್ನು ಕಾಣಲಿದ್ದೀರಿ. ನಿಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಮತ್ತು ಯಾವುದೇ ದೀರ್ಘಕಾಲೀನ ಆಹಾರ ಅಥವಾ ಸ್ನಾಯು ಸಮಸ್ಯೆಗಳಿಗೆ ನೇರವಾಗಿ ನಿಭಾಯಿಸಲು ಈ ಶಕ್ತಿಯುತ ಶಿಖರವನ್ನು ಅವಲಂಬಿಸಿ. ಆದಾಗ್ಯೂ ಆಗಸ್ಟ್ ಕೊನೆಯ ದಿನಗಳಲ್ಲಿ ಸ್ನೇಹಿತರೆ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿ ಕೇತುವನ್ನು ಸೇರಿದಾಗ ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಅಂದರೆ ಈ ತೀವ್ರವಾದ ಜೋಡಣೆಯು ಜ್ವರ, ಸುಸ್ತು, ತೀವ್ರ ಮೂಳೆ ನೋವು ಅಥವಾ ಕಣ್ಣಿನ ಆಯಾಸ, ಕಣ್ಣಿನ ಒತ್ತಡ, ಆಳವಾದಂತಹ ಆಧ್ಯಾತ್ಮಿಕ ಗೊಂದಲಕ್ಕೆ ಕಾರಣವಾಗಬಹುದು. ನಿಮ್ಮ ದೀರ್ಘ ಆಯುಷ್ಯು ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ನೀವು ಅಭಾಗಲಬ್ಧ ಭಯವನ್ನು ಅನುಭವಿಸಬಹುದು. ಆತಂಕ ಹೆಚ್ಚಾಗಬಹುದು. ಈ ಆತಂಕವು ನಿಮ್ಮನ್ನು ಪಾರ್ಶ್ವವಾಯುವಾಗಿ ತಳ್ಳಲು ಬಿಡಬೇಡಿ. ತಿಂಗಳ ಕೊನೆಯ 1 ವಾರದಲ್ಲಿ ನಿಮ್ಮ ದಿನಚರಿಯನ್ನು ಉದ್ದೇಶಪೂರ್ವಕವಾಗಿ ನಿಧಾನಗೊಳಿಸುವ ಮೂಲಕ, ಆಳವಾದಂತಹ ನಿದ್ರೆಗೆ ಆದ್ಯತೆ ನೀಡುವ ಮೂಲಕ ಮತ್ತು ದೈಹಿಕವಾಗಿ ಅಪಾಯಕಾರಿ ಅಥವಾ ಹೆಚ್ಚು ಬಳಲಿಕೆಯ ಚಟುವಟಿಕೆಗಳನ್ನು ತಪ್ಪಿಸುವ ಮೂಲಕ ಈ ಹಠಾತ್ ತೊಂದರೆಗಳು, ಹಠಾತ್ ಭಯ ಮತ್ತು ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಎದುರಿಸಲು ಸ್ನೇಹಿತರೆ ನಿಮಗೆ ಆದಷ್ಟು ಭಯ, ಆತಂಕ, ನಿರ್ಭಯವನ್ನೆಲ್ಲನೂ ಹೋಗಲಾಡಿಸೋಕ್ಕೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ. ಸೊ ಇದು ಗ್ರಹಣ ಮುಗಿದ ನಂತರ ಈ ಸಮಸ್ಯೆಗಳು ನಿಮ್ಮ ಹೆಲ್ತಲ್ಲಿ ಕಾಣಿಸ್ಕೊಳ್ಬಹುದು. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂತಂದರೆ, ಹೌದು, ವ್ಯಾಪಾರ ಮಾಲೀಕರು ಪಾಲುದಾರಿಕೆ ಮತ್ತು ಒಪ್ಪಂದ ಮಾತುಕತೆಗಳಿಗೆ ಸ್ನೇಹಿತರೆ ಅತ್ಯಂತ
ಬೆಂಬಲದಾಯಕ ತಿಂಗಳನ್ನು ಅನುಭವಿಸುತ್ತಾರೆ. ನಿಮ್ಮ 7ನೇ ಮನೆಯಲ್ಲಿ ಗುರು ತನ್ನ ಪ್ರಬಲ ಸಂಚಾರವನ್ನು ಮುಂದುವರಿಸುತ್ತಾರೆ. ನಿಮ್ಮ ಸಾರ್ವಜನಿಕ ವ್ಯವಹಾರಗಳಿಗೆ ಅಪಾರ ಬುದ್ಧಿವಂತಿಕೆ, ವಿಸ್ತರಣೆ ಮತ್ತು ಹೆಚ್ಚು ಲಾಭದಾಯಕ ಕ್ಲೈಂಟ್ಗಳನ್ನು ತರುತ್ತದೆ. ಆಗಸ್ಟ್ ದ್ವಿತೀಯಾರ್ಧದಲ್ಲಿ ಬುಧ ಈ ಮನೆಗೆ ಸೇರಿದಾಗ ಸಂಕೀರ್ಣ ವ್ಯಾಪಾರ ಒಪ್ಪಂದಗಳನ್ನು ವ್ಯಕ್ತಪಡಿಸುವ ನಿಮ್ಮ ಸಾಮರ್ಥ್ಯವು ಅಸಾಧಾರಣವಾಗಿ ತೀಕ್ಷ್ಣವಾಗಿರುತ್ತದೆ. ನೀವು ಪಾರದರ್ಶಕ ಸಂವಹನವನ್ನು ಅವಲಂಬಿಸಿದರೆ ಮತ್ತು ನಿಮ್ಮ ಸ್ಥಾಪಿತ ವ್ಯಾಪಾರ ವ್ಯವಹಾರ ಪಾಲುದಾರರ ಬುದ್ಧಿವಂತಹ ಸಲಹೆಯನ್ನು ನಂಬಿದರೆ ನೀವು ಸುಲಭವಾಗಿ ಹೆಚ್ಚು ಅನುಕೂಲಕರ ನಿಯಮಗಳನ್ನು ಪಡೆದುಕೊಳ್ಳುತ್ತೀರಿ. ನಿಮ್ಮ ಪಾಲುದಾರಿಕೆಗಳು ಅಭಿವೃದ್ಧಿ ಹೊಂದುತ್ತಿರುವಾಗ ನಿಮ್ಮ 9ನೇ ಮನೆಯಲ್ಲಿ ದುರ್ಬಲಗೊಂಡಿರುವಂತಹ ಶುಕ್ರನು ವಿದೇಶಿ ಮಾರುಕಟ್ಟೆಗಳಿಗೆ ಅತಿಯಾದ ಮಹತ್ವಾಕಾಂಕ್ಷೆಯ ವಿಸ್ತರಣೆಯ ವಿರುದ್ಧ ಎಚ್ಚರಿಕೆ ವಹಿಸುತ್ತಾನೆ. ಆದಷ್ಟು ದೂರದ ವ್ಯಾಪಾರದಲ್ಲಿ ನಿಮ್ಮ ಸಾಮಾನ್ಯ ಅದೃಷ್ಟ ಪ್ರಸ್ತುತ ಸೀಮಿತವಾಗಿದೆ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಒತ್ತಾಯಿಸುವುದು ನಿರಾಶಾದಾಯಕ ವಿಳಂಬಗಳಿಗೆ ಕಾರಣವಾಗಬಹುದು. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 6ನೇ ಮನೆಯಲ್ಲಿ ಮಂಗಳವು ನಿಮ್ಮ ವ್ಯಾಪಾರ ವ್ಯವಹಾರ ಸಾಲಗಳನ್ನು ಆಕ್ರಮಣಕಾರಿಯಾಗಿ ಪುನರ್ರಚಿಸಲು ನಿಮಗೆ ಹೋರಾಟದ ಅಚ್ಚನ್ನು ನೀಡುತ್ತದೆ. ಸ್ನೇಹಿತರೆ, ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸುವುದು, ಅನಗತ್ಯ ಕಾರ್ಯಾಚರಣೆಯ ವೆಚ್ಚಗಳನ್ನು ನಿರ್ವಹಿಸುವುದು, ಕಡಿತಗೊಳಿಸುವುದು ಮತ್ತು ವಿದೇಶದಲ್ಲಿ ನೋಡುವಂತಹ ಮೊದಲು ಸ್ನೇಹಿತರೆ ನಿಮ್ಮ ಉದ್ಯಮದ ಅಡಿಪಾಯವನ್ನು ಭದ್ರಪಡಿಸಿಕೊಳ್ಳುವತ್ತ ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಿ. ಆದಷ್ಟು ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ದುಡುಕಿನ ಮತ್ತು ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಏಕೆಂದರೆ ಗ್ರಹಗಳ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ನಷ್ಟಕ್ಕೆ ದೂಡಬಹುದು. ಸೊ ಹಾಗಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಮಕರ ರಾಶಿಯ ವ್ಯಕ್ತಿಗಳು ಅಂದರೆ, ಈ ತಿಂಗಳು ಸಂಪತ್ತಿನ ಸಂಗ್ರಹಣೆಗೆ ಅತ್ಯಂತ ಶಿಸ್ತುಬದ್ಧ ಅಸಾಂಪ್ರದಾಯಿಕ ವಿಧಾನದ ಅಗತ್ಯವಿದೆ. ರಾಹು ನಿಮ್ಮ 2ನೇ ಮನೆಯಲ್ಲಿ ತನ್ನ ಹಿಮ್ಮುಖ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ನಿಮ್ಮ ಕುಟುಂಬದ ಸಂಗ್ರಹವಾದ ಹಣವನ್ನು ಹೆಚ್ಚಿಸುವ ಗೀಳಿನ ಚಾಲನೆಯನ್ನು ಉಳಿಸಿಕೊಳ್ಳುತ್ತಾನೆ. ಯಾವುದೇ ಸಾಂಪ್ರದಾಯಿಕವಲ್ಲದ ಹೂಡಿಕೆಗಳು ಅಥವಾ ವಿದೇಶಿ ಕರೆನ್ಸಿಯ ಮೂಲಕ ನೀವು ಹಠಾತ್ ಯಶಸ್ಸನ್ನು ಕಾಣಬಹುದು. ಆದರೆ ನಿಮ್ಮ ಹಣದ ಹರಿವಿನ ಬಗ್ಗೆ ಗುಪ್ತ ಆತಂಕಗಳ ವಿರುದ್ಧ ನೀವು ತೀವ್ರವಾಗಿ ಜಾಗರೂಕರಾಗಿರಬೇಕು. ಎಲ್ಲಿ ಹಣ ಖರ್ಚಾಗ್ತಾ ಇದೆ, ಇದು ಮುಂದಿನ ದಿನಗಳಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತಾ ಅಥವಾ ನಾವು ನಷ್ಟವನ್ನು ನೋಡಿ ಸ್ನೇಹಿತರೆ ಹಣಕಾಸಿನಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ಎದುರು ನೋಡಬೇಕಾಗುತ್ತಾ ಅನ್ನೋದನ್ನ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಮಕರ ರಾಶಿಯ ವ್ಯಕ್ತಿಗಳು, ನಿಮ್ಮ ಸಂಪತ್ತಿನ ಅಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಬಲಶಾಲಿಯಾಗಿದ್ದಾನೆ. ಹಠಾತ್ ಅದೃಷ್ಟದ ಬದಲು ಸ್ಥಿರ ಧೈರ್ಯಶಾಲಿ ಪ್ರಯತ್ನದ ಮೂಲಕ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ತಿಂಗಳ ಕೊನೆಯಲ್ಲಿ ಸೂರ್ಯ ಮತ್ತು ಬುಧ ನಿಮ್ಮ 8ನೇ ಮನೆಗೆ ಪರಿವರ್ತನೆಗೊಂಡು ನಿರಂತರ ಕೇತುವಿನ ಜೊತೆ ಸೇರುವುದರಿಂದ ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಆನುವಂಶಿಕತೆಯ ಬಗ್ಗೆ ನೀವು ತೀವ್ರ ಜಾಗರೂಕರಾಗಿರಬೇಕು. ಈ ಅತ್ಯಂತ ಅಸ್ಥಿರ ಸಂಯೋಜನೆಯು ಹಠಾತ್ ಅನಿರೀಕ್ಷಿತ ವೆಚ್ಚಗಳು, ಗೊಂದಲಮಯ ತೆರಿಗೆ ಸಮಸ್ಯೆಗಳು ಅಥವಾ ಜಂಟಿ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಅಥವಾ ರಿಯಲ್ ಎಸ್ಟೇಟನ್ನು ಕೆಲಸ ಮಾಡುವವರಿಗೆ ಭಯಗಳನ್ನು ಉಂಟು ಮಾಡಬಹುದು. ಆಳವಾಗಿ ಈ ಹಠಾತ್ ಆತಂಕಗಳ ಆಧಾರದ ಮೇಲೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇನ್ನು ಹೊಸ ಸಾಲಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಪಾಲುದಾರರೊಂದಿಗೆ ಯಾವುದೇ ಹಣಕಾಸಿನ ವಾದ ವಿವಾದಗಳನ್ನು ಶಾಂತವಾಗಿ ಮಾತುಕತೆ ನಡೆಸಲು ನಿಮ್ಮ 7ನೇ ಮನೆಯಲ್ಲಿರುವಂತಹ ಗುರುವಿನ ವಿಸ್ತಾರವಾದಂತಹ ರಕ್ಷಣಾತ್ಮಕ ಶಕ್ತಿಯನ್ನು ಅವಲಂಬಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ವೈಯಕ್ತಿಕ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದಾದರೆ, ನಿಮ್ಮ ಮದುವೆ ಸುರಕ್ಷಿತವಾಗಿದ್ದರೂ ಕೂಡ ವಿಶಾಲವಾದಂತಹ ಕುಟುಂಬದ ಸಂಪತ್ತು ಮತ್ತು ಮಾತಿನ ಮೇಲೆ ಎಚ್ಚರಿಕೆಯಿಂದ ನಿರ್ವಹಣೆ ಅಗತ್ಯ. ನಿಮ್ಮ 2ನೇ ಮನೆಯಲ್ಲಿ ರಾಹು ಮುಂದುವರಿದಿರುವುದರಿಂದ ನಿಮ್ಮ ಸಂಬಂಧಿಕರೊಂದಿಗಿನ ಸಂವಹನವು ಅನಿರೀಕ್ಷಿತವಾಗಿ ಕಠಿಣವಾಗಬಹುದು ಅಥವಾ ಹಣದ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿರಬಹುದು.
ಕುಟುಂಬದ ಕೂಟಗಳ ಸಮಯದಲ್ಲಿ ನಿಮ್ಮ ಸ್ವರದ ಬಗ್ಗೆ ಜಾಗರೂಕರಾಗಿರಿ, ಅಂದರೆ ನಿಮ್ಮ ಮಾತಿನ ಬಗ್ಗೆ ಜಾಗರೂಕರಾಗಿರಿ. ದುಡುಕಿನ ಮಾತುಗಳಿಂದ ಸ್ನೇಹಿತರೆ ಕುಟುಂಬದಲ್ಲಿ ಮನಸ್ತಾಪ ಉಂಟಾಗಬಹುದು, ಕಿರಿಕಿರಿ ಉಂಟಾಗಬಹುದು, ವಾದ ವಿವಾದಗಳು ಕೂಡ ನಡೆಯಬಹುದು. ಒಂದು ಸಲ ಬಿರುಕು ಮನಸ್ತಾಪ ಜಗಳ ಬಂದಿದ್ದಲ್ಲಿ ಸ್ನೇಹಿತರೆ ಮೊದಲಿನ ರೀತಿ ಸಂಬಂಧವನ್ನು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅವರ ಮನಸ್ಸಿನಲ್ಲಿ ಭಾವನೆಗಳು ಬೇರೆ ರೀತಿ ಹುಟ್ಕೊಳ್ಬಹುದು. ಸೊ ಹಾಗಾಗಿ ಯಾವುದೇ ಮಾತನಾಡಬೇಕಾದ್ರೂ ಯೋಚಿಸಿ ಮಾತನಾಡಿ. ನಿಮ್ಮ 9ನೆಯ ಮನೆಯಲ್ಲಿ ದುರ್ಬಲಗೊಂಡ ಶುಕ್ರನು ವಿಭಿನ್ನ ನಂಬಿಕೆಗಳಿಗೆ ಸಂಬಂಧಿಸಿದಂತೆ ನಿಮ್ಮ ತಂದೆ ಅಥವಾ ಹಿರಿಯರೊಂದಿಗಿನ ನಿಮ್ಮ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಕೆಡಿಸಬಹುದು. ಪ್ರಾಯೋಗಿಕ ಸೇವಾ ಕಾರ್ಯಗಳ ಮೇಲೆ ಗಮನ ಹರಿಸಿ ಮತ್ತು ಮನೆಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮ್ಮ ಕಿರಿಯ ಸಹೋದರರ ಧೈರ್ಯಶಾಲಿ ಬೆಂಬಲವನ್ನು ಅವಲಂಬಿಸಿ. ಇದನ್ನು 3ನೇ ಮನೆಯಲ್ಲಿ ಶನಿ ಬೆಂಬಲಿಸುತ್ತಾನೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ 7ನೆಯ ಮನೆಯಲ್ಲಿ ಗುರುವಿನ ಭವ್ಯವಾದ ನಿರಂತರ ಉಪಸ್ಥಿತಿಯು ಕುಟುಂಬದ ಚಲನಶೀಲತೆಯನ್ನು ಅಂದರೆ ಹೆಚ್ಚು ಪ್ರಭಾವಿಸುತ್ತದೆ. ಇದು ನಿಮ್ಮ ದಾಂಪತ್ಯಕ್ಕೆ ಆಳವಾದ ಸಾಮರಸ್ಯ ಮತ್ತು ಆಳವಾದ ಬುದ್ಧಿವಂತಿಕೆಯನ್ನು ತರುತ್ತದೆ. ನಿಮ್ಮ ಸಂಗಾತಿಯು ಸಾಂತ್ವನ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಮುಖ ಮೂಲವಾಗಿರುತ್ತಾರೆ ಸ್ನೇಹಿತರೆ. ಇನ್ನು ಆಗಸ್ಟ್ ಕೊನೆಯ ದಿನಗಳಲ್ಲಿ ಅಂದರೆ ಗ್ರಹಣ ಮುಗಿದ ನಂತರ ಇದೇ ಮನೆಯ ಮೂಲಕ ಸೂರ್ಯನ ಸಾಗಣೆಯು ನಿಮ್ಮ ಸಂಗಾತಿಯೊಂದಿಗೆ ತಾತ್ಕಾಲಿಕವಾಗಿ ಅಹಂಕಾರದ ಘರ್ಷಣೆಯನ್ನು ಉಂಟು ಮಾಡಬಹುದು. ನಿಮ್ಮಿಬ್ಬರ ಜಗಳದಲ್ಲಿ ಸ್ನೇಹಿತರೆ ನಿಮ್ಮ ಮಕ್ಕಳು ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗಬಹುದು. ನೀವು ಸರಿಯಾಗಿರಬೇಕಾದ ಅಗತ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ಸಂಬಂಧದ ಸ್ಥಿರತೆಗೆ ನೀವು ಪ್ರಜ್ಞಾಪೂರ್ವಕವಾಗಿ ಆದ್ಯತೆ ನೀಡಬೇಕು. ಗುರುವಿನ ವಿಸ್ತಾರವಾದಂತಹ ಅನುಗ್ರಹವು ಯಾವುದೇ ತಾತ್ಕಾಲಿಕ ಘರ್ಷಣೆಯನ್ನು ಸುಗಮಗೊಳಿಸಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಿದ್ರೆ ಈ ತಿಂಗಳ ನಂತರ ವಿದ್ಯಾಭ್ಯಾಸದಲ್ಲಿ ಅನುಕೂಲಕರ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳು ಹೆಚ್ಚು ಗಮನ ಹರಿಸುವಂತಹ ಆದರೆ ಮಾನಸಿಕವಾಗಿ ಬೇಡಿಕೆಯ ಅವಧಿಯನ್ನು ಎದುರಿಸುತ್ತಾರೆ. ನಿಮ್ಮ ಉನ್ನತ ಶಿಕ್ಷಣದ ಅವಧಿ ಅಂದರೆ ಗ್ರಹವಾದಂತಹ ಬುಧವು ಆಗಸ್ಟ್ ಕೊನೆಯ ದಿನಗಳಲ್ಲಿ ತನ್ನದೇ ಆದಂತಹ 6ನೇ ಮನೆಯಲ್ಲಿ ಅಸಾಧಾರಣವಾಗಿ ಬಲಶಾಲಿಯಾಗಿದ್ದು ಕಷ್ಟಕರವಾದ ಪರೀಕ್ಷೆಗಳನ್ನು ಜಯಿಸಲು ಮತ್ತು ಶೈಕ್ಷಣಿಕ ಸ್ಪರ್ಧೆಯನ್ನು ಸುಲಭವಾಗಿ ಸೋಲಿಸಲು ಅಗತ್ಯವಾದಂತಹ ತೀವ್ರವಾದಂತಹ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ನಿಮಗೆ ನೀಡುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಅಂತಲೇ ಹೇಳಬಹುದು. ಮಕರ ರಾಶಿಯ ವ್ಯಕ್ತಿಗಳಿಗೆ, ಮಕರ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಚಂದ್ರಗ್ರಹಣದ ದಿನ ಸ್ನೇಹಿತರೆ ಗರ್ಭಿಣಿ ಮಹಿಳೆಯರು, ಬಾಣತಿಯರು ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು, ಚೂಪಾದ ವಸ್ತುಗಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡಬೇಡಿ. ಹಣ್ಣು ತರಕಾರಿಗಳನ್ನು ಕಟ್ ಮಾಡಬೇಡಿ. ಈ ಸಮಯದಲ್ಲಿ ಆದಷ್ಟು ಹೊರಗೆ ಸುತ್ತಾಡೋದನ್ನು ಅವಾಯ್ಡ್ ಮಾಡಿ. ಅನಿವಾರ್ಯ ಇದ್ದರೆ ಮಾತ್ರ ಸ್ನೇಹಿತರೆ ಹೊರಗೆ ಸುತ್ತುವುದು ಬಹಳ ಮುಖ್ಯ. ಗ್ರಹಣದ ಸಮಯದಲ್ಲಿ ಹುಣ್ಣಿಮೆ ದಿನ ಮಕ್ಕಳು ಬೀಳದಂತೆ ನೋಡ್ಕೊಳ್ಳಿ ಸ್ನೇಹಿತರೆ, ಎಚ್ಚರಿಕೆ ವಹಿಸಿ. ಇನ್ನು ಅದೇ ರೀತಿ ನಾನ್ ವೆಜ್ಜನ್ನು ಸೇವನೆ ಮಾಡುವವರು ಆದಷ್ಟು ತಿನ್ನಬೇಡಿ ಈ ದಿನ ದಯವಿಟ್ಟು. ಜೊತೆಗೆ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಗ್ರಹಣ ಮುಗಿದ ನಂತರ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಅಡಚಣೆಗಳಿದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಅದು ವ್ಯಾಪಾರದಲ್ಲಿ, ಮದುವೆಯಲ್ಲಿ, ಇನ್ನು ಯಾವುದೇ ಶುಭ ಕಾರ್ಯದಲ್ಲಿ ಅಡಚಣೆಗಳು, ತೊಂದರೆಗಳು ನೋಡ್ತಾ ಇದ್ದರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸ್ನೇಹಿತರೆ. ಈ ಸಮಯದಲ್ಲಿ ರಾಹುವಿನ ಮಂತ್ರವನ್ನು ಹೇಳುವುದು, ಚಂದ್ರ ಮಂತ್ರವನ್ನು ಹೇಳುವುದು ಬಹಳ ಮುಖ್ಯ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದರೆ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.